ದಾಂಡೇಲಿಯ ಶ್ರೀ ಅಂಬಾಭವಾನಿ ಮಲ್ಟಿಪರ್ಪಸ್ ಸಹಕಾರಿ ಸಂಘದ ನೂತನ ಸಾಲಿನ ಅಧ್ಯಕ್ಷರಾಗಿ ಉದ್ಯಮಿ ಸುನಿಲ್ ಎನ್ ಸೋಮನಾಚೆ ಆಯ್ಕೆ. ದಾಂಡೇಲಿಯ ಪ್ರತಿಷ್ಠಿತ ಹಾಗೂ ಮರಾಠ ಸಮಾಜ ಬಾಂಧವರ ಶ್ರೀ ಅಂಬಾಭವಾನಿ ಮಲ್ಟಿಪರ್ಪಸ್ ಸಹಕಾರಿ ಸಂಘದ ನೂತನ ಸಾಲಿನ ಅಧ್ಯಕ್ಷರಾಗಿ ಉದ್ಯಮಿ ಸುನಿಲ್ ಎನ್ ಸೋಮನಾಚೆ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇಂದು ಗುರುವಾರ ಸಂಘದ ಕಾರ್ಯಾಲಯದಲ್ಲಿ ಸಂಘದ ಅಧ್ಯಕ್ಷರಾದ ನಾರಾಯಣ್ ಎಂ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಸಂಘದ ಉಪಾಧ್ಯಕ್ಷೆ ಸಂಧ್ಯಾ ಎಂ ಭೋಸ್ಲೆ ಅವರ ಉಪಸ್ಥಿತಿಯಲ್ಲಿ ನೂತನ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ನಡೆಯಿತು. ಮುಂದಿನ 2.5 ವರ್ಷದ ಅವಧಿಗೆ ಶ್ರೀ ಅಂಬಾಭವಾನಿ ಮಲ್ಟಿಪರ್ಪಸ್ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ದಾಂಡೇಲಿಯ ಉದ್ಯಮಿ ಹಾಗೂ ಸಮಾಜ ಸೇವಕರಾದ ಸುನಿಲ್ ಎನ್ ಸೋಮನಾಚೆ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ಸಂಘದ ಉಪಾಧ್ಯಕ್ಷರಾಗಿ ಅಶೋಕ್ ಆರ್ ಪಾಟೀಲ್ ಅವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು. ಸಂಘದ ನಿರ್ದೇಶಕರಾಗಿ ಹಾಗೂ ನಿಕಟಪೂರ್ವ ಅಧ್ಯಕ್ಷರಾಗಿ ನಾರಾಯಣ್ ಎಂ ಪಾಟೀಲ್ ಮತ್ತು ನಿಕಟಪೂರ್ವ ಉಪಾಧ್ಯಕ್ಷರಾಗಿ ಹಾಗೂ ನಿರ್ದೇಶಕರಾಗಿ ಸಂಧ್ಯಾ ಎಂ ಭೋಸ್ಲೆ, ನಿರ್ದೇಶಕರಾಗಿ ಪ್ರಕಾಶ್ ಎನ್ ಸಪ್ರೆ, ರಾಮ್ಲಿಂಗ್ ಆರ್ ಜಾಧವ್, ಮಹೇಶ್ ಸಾವಂತ್, ಶಾರದಾ ಎ ಬೇಡ್ಕರ್, ಸಂತೋಷ್ ಸೋಮನಾಚೆ, ಸಂಜೀವ್ ಜಾಧವ್ ಮತ್ತು ಅಶೋಕ್ ಬೇಡ್ಕರ್ ಅವರು ಪುನರಾಯ್ಕೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಂಘದ ನಿಕಟಪೂರ್ವ ಅಧ್ಯಕ್ಷರಾದ ನಾರಾಯಣ್ ಎಂ ಪಾಟೀಲ್ ಅವರು ತನ್ನ ಅವಧಿಯಲ್ಲಿ ಸಂಘದ ಪ್ರಗತಿಗೆ ಸರ್ವ ರೀತಿಯಿಂದಲೂ ಸಹಕರಿಸಿದ ಸಂಘದ ಪದಾಧಿಕಾರಿಗಳಿಗೆ ಮತ್ತು ಸರ್ವ ಸದಸ್ಯರಿಗೆ ಹಾಗೂ ಸಿಬ್ಬಂದಿ ವರ್ಗದವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದರು. ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಸುನಿಲ್ ಎನ್ ಸೋಮನಾಚೆ ಅವರು ಮಾತನಾಡುತ್ತಾ ತನ್ನ ಮೇಲೆ ವಿಶ್ವಾಸವನ್ನಿಟ್ಟು ಸಂಘದ ಅಧ್ಯಕ್ಷನನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ ಸಂಘದ ಪದಾಧಿಕಾರಿಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದರು. 13 ವರ್ಷಗಳ ಸಾರ್ಥಕ ಸೇವೆಯೊಂದಿಗೆ ಮುನ್ನಡೆಯುತ್ತಿರುವ ನಮ್ಮ ಸಮಾಜದ ಹೆಮ್ಮೆ ಮತ್ತು ಗೌರವ ಆಗಿರುವ ಶ್ರೀ ಅಂಬಾಭವಾನಿ ಮಲ್ಟಿಪರ್ಪಸ್ ಸಹಕಾರಿ ಸಂಘದ ಅಧ್ಯಕ್ಷನಾಗಿ ಸಂಘದ ಈ ಹಿಂದಿನ ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಸಮಾಜದ ಹಿರಿಯರ ಮಾರ್ಗದರ್ಶನದೊಂದಿಗೆ ಸಂಘದ ಅಭಿವೃದ್ಧಿಗೆ ಅತ್ಯಂತ ಪ್ರಾಮಾಣಿಕವಾಗಿ ಬದ್ಧತೆಯಿಂದ ನನ್ನನ್ನು ನಾನು ತೊಡಗಿಸಿಕೊಳ್ಳುತ್ತೇನೆ ಎಂದರು. ಮರಾಠ ಸಮಾಜದ ಅಧ್ಯಕ್ಷರು ಮತ್ತು ನನ್ನ ಮಾರ್ಗದರ್ಶಕರಾದ ಡಾಕ್ಟರ್ ಮೋಹನ್ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ಸಂಘದ ಸರ್ವ ಪದಾಧಿಕಾರಿಗಳ ಮತ್ತು ಸದಸ್ಯರ ಸಂಪೂರ್ಣ ಸಹಕಾರದಲ್ಲಿ ಸಂಘವನ್ನು ಮತ್ತಷ್ಟು ಮಗದಷ್ಟು ಆರ್ಥಿಕ ಪ್ರಗತಿಯೆಡೆಗೆ ಕೊಂಡೊಯ್ಯಲು ಅವಿರತ ಶ್ರಮಿಸುತ್ತೇನೆ. ಕೆರೆಯ ನೀರು ಕೆರೆಗೆ ಚೆಲ್ಲಿ ಎಂಬಂತೆ ನಮ್ಮ ಸಮಾಜದ ಈ ಸಂಘವನ್ನು ನಮ್ಮ ಸಮಾಜ ಬಾಂಧವರು ಅತ್ಯಂತ ಶ್ರದ್ಧೆ ಮತ್ತು ಅಭಿಮಾನದಿಂದ ಬೆಳೆಸುವ ಮಹತ್ವದ ಪಣವನ್ನು ತೊಟ್ಟು ಮಾದರಿ ಸಂಘವನ್ನಾಗಿ ಹಾಗೂ ಸದೃಢ ಸಂಘವನ್ನಾಗಿ ರೂಪಿಸುವ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಮೇಲಿದೆ. ನಮ್ಮ ಸಮಾಜ ಬಾಂಧವರು ಸಾಧ್ಯವಾದಷ್ಟು ಮಟ್ಟಿಗೆ ನಮ್ಮ ಸಹಕಾರಿ ಸಂಘದಲ್ಲಿಯೇ ಠೇವಣಿ ಇಡುವ ಮೂಲಕ ಸಂಘದ ಆರ್ಥಿಕ ಪ್ರಗತಿಗೆ ಮಹತ್ವದ ಕೊಡುಗೆ ನೀಡಬೇಕೆಂದು ಕರೆ ನೀಡಿದರು. ನಾವಷ್ಟೇ ಬೆಳೆದರೆ ಸಾಲದು, ನಮ್ಮ ಬೆಳವಣಿಗೆಯ ಜೊತೆಗೆ ಸಂಘದ ಬೆಳವಣಿಗೆಗೆ ನಾವು ನೀವೆಲ್ಲರೂ ಪ್ರಾಂಜಲ ಗುಣಮನಸ್ಸಿನಿಂದ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳೋಣ ಎಂದರು. ಸಂಘದ ಉಪಾಧ್ಯಕ್ಷರಾದ ಅಶೋಕ್ ಆರ್ ಪಾಟೀಲ್ ಅವರು ಸಂಘದ ಪ್ರಗತಿಗೆ ಸರ್ವರ ಸಹಕಾರವನ್ನು ಕೋರಿ ಎಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸಿದರು. ಸಂಘದ ಹಿರಿಯ ನಿರ್ದೇಶಕರಾದ ರಾಮ್ಲಿಂಗ್ ಆರ್ ಜಾಧವ್ ಮತ್ತು ಪ್ರಕಾಶ್ ಎನ್ ಸಪ್ರೆ ಅವರು ತಮ್ಮ ಅನುಭವವನ್ನು ಹಂಚಿಕೊಂಡು ಪರಸ್ಪರ ಸೌಹಾರ್ದತೆ ಹಾಗೂ ಭಾತೃತ್ವದೊಂದಿಗೆ ಪ್ರಾಮಾಣಿಕ ಹಾಗೂ ದಕ್ಷ ಮನಸ್ಸಿನಿಂದ ಸಂಘದ ಅಭಿವೃದ್ಧಿಗೆ ಒಂದಾಗಿ ದುಡಿಯೋಣ ಎಂದರು. ಸಂಘದ ಕಾರ್ಯದರ್ಶಿ ಗೋದಾವರಿ ಎಸ್ ಶಿರೋಡ್ಕರ್ ಸ್ವಾಗತಿಸಿ ವಂದಿಸಿದರು. ಈ ಸಂದರ್ಭದಲ್ಲಿ ಸಂಘದ ಸಿಬ್ಬಂದಿಗಳು ಹಾಗೂ ಮರಾಠ ಸಮಾಜ बांधವರು उपस्थितरिद्ದರು. संचालक मंडळातर्फे आजच्या या दिवशी हार्दिक स्वागत करून त्यांना संचालक मंडळातर्फे आणि माझ्यातर्फे आणि आमच्या स्टाफतर्फे पिग्मी होल्डरतर्फे मी त्यांना पुढील 2.5 वर्षाच्या कारकिर्दीसाठी मनापासून शुभेच्छा देतो आणि याच्या पुढची कारवाई त्यांनी दोघांनी आता चालवावी ही मी विनंती करतो. ಮತ್ತೆ ಸಾಹೇಬರು ಇಲ್ಲಿವರೆಗೆ ಅಂಬಾಭವಾನಿಯಲ್ಲಿ ಅವರ ಅವಧಿಯಲ್ಲಿ ಆದಂತಹ ಬೇಕಾದೊಡ್ಡಿ ಆರ್ಥಿಕ ಸ್ಥಿತಿಯನ್ನು ಮೌಖಿಕವಾಗಿ ಹೇಳುವ ಮೂಲಕ ತಮ್ಮ ಅಧಿಕಾರವನ್ನು ಸುನಿಲ್ ಪಾಟೀಲ್ ಅವರಿಗೆ ಹಸ್ತಾಂತರ ಮಾಡಿದ್ದಾರೆ. ಅದಕ್ಕಾಗಿ ನಾವು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. सगळ्यांचं धन्यवाद. आणि आता आमचे 2.5 वर्षांची शेवटची आणि हे काय आमचे लास्ट
जसं क्रिकेटमध्ये लास्टचे जे 5 ओव्हर असतात 2020मध्ये ती तशी स्थिती आहे. गेलं जे 15 ओव्हर काय कळत त्याच्यापेक्षा हे लास्ट ओव्हर जे आहेत त्याच्यामध्ये मॅच घेणं म्हणून घेतलं पडायचे काम आहे ते पुरा एकदम म्हणजे असं सगळ्या ह्याच्यामध्ये सगळ्यांनी मिळून मिसळून हे करून हे करून करायलाच पाहिजे. बँकेची स्थिती याच्यापेक्षा चांगल्या स्थितीत आम्हाला पाहिजे आणि सगळ्यांनी म्हणून ते बोर्ड करायला पाहिजे. हे माझं ते तुझं असे त्याच्यामध्ये भेदभाव न करता आणि आपला इगो बाजूला बँकेसाठी काम करायला पाहिजे. ही माझी सगळ्यांना विनंती आहे आणि आम्हाला सहकार्य करायला सगळ्यांनी त्याच्यावर सरपंच कोऑपरेटिव्ह सोसायटीच्या सर्व डायरेक्टर बोर्ड कमिटीचं ह्या वेदिकेवर आजच्या या दिनी मावळते एम पाटील चेअरमन यांनी मला यापुढचे अधिकार दिलेला आहे तेव्हा तो मी सर्वांना माझ्यासोबत घेऊन सर्वांच्या म्हणण्याप्रमाणे सर्वांचे राय व्यवस्थित ऐकून योग्य जे निर्णय असेल ते सर्वांच्या मताने म्हणजे पुढे न्यायचं असेल तर सर्वांच्या मताने मी पुढे घेऊन व्यवस्थित करून घेऊन जायची माझी तयारी आहे आणि त्यासाठी आमच्या बोर्ड ऑफ डायरेक्टरच्या कमिटीनं प्रत्येकाने मी सगळ्यांची काही नाव देऊ शकत नाही. प्रत्येकाने आम्हाला चांगलं सहकार्य करून त्यापुढे आमच्या बँकेच्या कोणत्याही कामकाजात सिंहाचा वाटा माझ्यासोबत त्यांनी शेअर करून घेऊन त्यापुढे मला साथ देऊन येत्या 2.5 वर्ष आम्ही व्यवस्थित हे व्यवस्थित चालून घेऊन ह्या एका वरच्या टप्प्यावर नेण्याचा माझा एक प्रयत्न आहे. त्याकरिता तुम्ही सर्वांनी मला सहकार्य करून त्यापुढे मला एक अधिकार सोपवल्याबद्दल आमच्या बोर्ड ऑफ डायरेक्टर आणि माझे चेअरमन 3 चेअरमन आहेत माझी त्यांनी सर्वांमध्ये बिनविरोध चेअरमन आणि व्हाईस चेअरमनचा जो हुद्दा आहे तो कोणताही कारण नसताना व्यवस्थितपणे त्यांनी ही जबाबदारी आमच्यावर सोपवलेली आहे. तेव्हा मी या क्षणी आजचा दिवस हा माझ्या जीवनातील चांगला दिवस